ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಆಳವಾದ ಪುರಾಣಗಳಲ್ಲಿ ಬರುವ ಒಂದು ಪ್ರೇಮ ಕಥೆಯನ್ನ ಚರ್ಚಿಸೋಣ ಅಲ್ವಾ? ಖಂಡಿತ. ಸತಿ ಮತ್ತು ಶಿವನ ಕಥೆ. ಎಷ್ಟು ಸಲ ಕೇಳಿದ್ರೂ ಇದರಲ್ಲಿರೋ ಒಂದೊಂದು ಎಳೆನೂ ಹೊಸ್ತೆ ಅನಿಸುತ್ತೆ. ನಿಜ. ಈ ಕಥೆ ಹೇಗೆ ಶುರುವಾಗತ್ತೆ? ದಕ್ಷ ಪ್ರಜಾಪತಿಯಿಂದ ಅಲ್ವಾ? ಹೌದು. ಸೃಷ್ಟಿಕರ್ತರಲ್ಲಿ ಒಬ್ಬನಾದ ದಕ್ಷ ಪ್ರಜಾಪತಿ. ಅವನ ಮಗಳೇ ಸತಿ. ಸತಿ ಅಂದ್ರೆ ಅಸಾಧಾರಣ ಸೌಂದರ್ಯವತಿ ಅಂತ ಹೇಳ್ತಾರೆ. ಅಷ್ಟೇ ದಿವ್ಯವಾದ ಮನಸ್ಸು ಕೂಡ. ಹೌದು. ಅವಳ ವಿಶೇಷತೆ ಬರೀ ಸೌಂದರ್ಯ ಅಲ್ಲ. ಅವಳ ಗಮನ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿದ್ದ ಶಿವನ ಕಡೆಗೆ ಹೋಗುತ್ತೆ. ಇದು ಹೇಗೆ ಅಂದ್ರೆ ಕೇವಲ ನೋಡಿ ಇಷ್ಟಪಡೋದು ಅಥವಾ ಬೇರೆ ಏನಾದ್ರೂ ಇದೆಯಾ? ಇಲ್ಲ, ಮೂಲಗಳು ಹೇಳೋ ಪ್ರಕಾರ ಇದು ಕೇವಲ ಲೌಕಿಕ ಆಕರ್ಷಣೆಗಿಂತ ಹೆಚ್ಚು. ಇದೊಂದು ಒಂಥರ ದೈವಿಕ ಸೆಳೆತ, ಆಧ್ಯಾತ್ಮಿಕ ಸಂಗಮದ ಮುನ್ಸೂಚನೆ ಇದ್ದ ಹಾಗೆ. ಓ, ಅಂದ್ರೆ ಅವಳು ಧ್ಯಾನದಲ್ಲೇ ಶಿವನನ್ನ ಕಾಣ್ತಾಳೆ, ಅವನಲ್ಲೇ ಲೀನ ಆಗ್ತಾಳೆ ಅನ್ನೋ ಹಾಗೆ. ಖಂಡಿತ. ಅವಳು ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ತೀವ್ರವಾದ ತಪಸ್ಸನ್ನೇ ಮಾಡ್ತಾಳೆ. ಇದು ಅವಳ ಭಕ್ತಿ, ಅವಳ ಸಂಕಲ್ಪವನ್ನ ತೋರಿಸುತ್ತೆ. ಆ ತಪಸ್ಸಿಗೆ ಮೆಚ್ಚಿ ಕೊನೆಗೆ ಶಿವ ಪ್ರತ್ಯಕ್ಷನಾಗಿ ಮದುವೆ ನಡೆಯುತ್ತೆ. ಹೌದು. ಆದರೆ ಇಲ್ಲಿಂದಾನೇ ಕಥೆ ಒಂದು ದೊಡ್ಡ ತಿರುವು ಪಡೆಯೋದು. ಸರಿತಾನೆ. ಹೌದು, ಇಲ್ಲಿಂದಾನೇ ದೊಡ್ಡ ಸಂಘರ್ಷ ಶುರುವಾಗೋದು. ಸತಿಯ ತಂದೆ ದಕ್ಷನಿಗೆ ಅಳಿಯನಾದ ಶಿವನ ರೀತಿ ನೀತಿಗಳು ಅಂದ್ರೆ ಅವನ ಆ ವೈರಾಗ್ಯ, ಸ್ಮಶಾನದಲ್ಲಿರೋದು, ವಿಚಿತ್ರ ಗಣಗಳ ಜೊತೆ ಇರೋದು, ಇದೆಲ್ಲ ಇದೆಲ್ಲ ದಕ್ಷನಿಗೆ ಸರಿ ಕಾಣೋದಿಲ್ಲ. ಯಾಕಂದ್ರೆ ದಕ್ಷ ಬಹಳ ವ್ಯವಸ್ಥಿತ, ವೈದಿಕ ಕರ್ಮಕಾಂಡಗಳಲ್ಲಿ ನಂಬಿಕೆ ಇಟ್ಟವನು. ಅವನ ಪ್ರತಿಷ್ಠೆಗೆ ಇದು ಸರಿಹೊಂದಲಿಲ್ಲ ಅನ್ಸುತ್ತೆ. ಖಂಡಿತ. ಶಿವನ ಈ ಅಸಾಂಪ್ರದಾಯಿಕತೆ ಅವನ ಅಹಂಕಾರಕ್ಕೆ ಘಾಸಿ ಮಾಡುತ್ತೆ. ಹಾಗಾಗಿ ತನ್ನ ಅಳಿಯನಿಗೆ ಅವಮಾನ ಮಾಡ್ಬೇಕಂತಾನೆ ದಕ್ಷ ಒಂದು ದೊಡ್ಡ ಯಜ್ಞ ಏರ್ಪಡಿಸ್ತಾನೆ. ಹೌದು, ಒಂದು ಬೃಹತ್ ಮಹಾಯಜ್ಞ. ಎಲ್ಲ ದೇವಾನುದೇವತೆಗಳನ್ನ, ಋಷಿಗಳನ್ನ ಕರೀತಾನೆ. ಆದ್ರೆ ತನ್ನ ಮಗಳು ಸತಿ ಮತ್ತು ಅಳಿಯ ಶಿವನನ್ನ ಉದ್ದೇಶಪೂರ್ವಕವಾಗಿ ಕರೆಯೋದಿಲ್ಲ. ಉದ್ದೇಶಪೂರ್ವಕವಾಗಿ? ಇದು ಕೇವಲ ಒಂದು ಸಾಮಾಜಿಕ ಅಗೌರವ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಆ ಕಾಲದಲ್ಲಿ ಯಜ್ಞ ಅನ್ನೋದು ಬಹಳ ಮುಖ್ಯವಾದ ಧಾರ್ಮಿಕ ಮತ್ತು ಸಾಮಾಜಿಕ ನಿಘಲ್ವು. ಅದರಲ್ಲಿ ಶಿವನಿಗೆ ಸ್ಥಾನ ಇಲ್ಲ ಅಂದ್ರೆ ಅದು ಅವನ ದೈವತ್ವವನ್ನೇ ಪ್ರಶ್ನಿಸ್ತಾ ಹಾಗೆ. ದೇವತೆಗಳಲ್ಲಿ ಒಬ್ಬನಾದ ಶಿವನಿಗೆ ಅವಮಾನ ಮಾಡಿದ ಹಾಗೆ. ಹೌದು. ಇದು ಕೇವಲ ಅಗೌರವ ಅಲ್ಲ, ಇದು ದೈವ ನಿಂದನೆ. ಈ ವಿಷಯ ಸತಿಗೆ ಗೊತ್ತಾದಾಗ ಅಯ್ಯೋ, ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ತೀವ್ರ ನೋವಾಗುತ್ತೆ. ತನ್ನ ಪತಿಗೆ ಆದ ಅವಮಾನವನ್ನ ಅವಳಿಗೆ ಸಹಿಸೋಲಾಗಿಲ್ಲ. ಹಾಗಾಗಿ ಆಹ್ವಾನ ಇಲ್ಲದಿದ್ರೂ ಅವಳು ಯಜ್ಞಕ್ಕೆ ಹೋಗಲು ನಿರ್ಧರಿಸ್ತಾಳೆ. ಹೌದು. ಶಿವ ಎಷ್ಟೇ ತಡೆದ್ರೂ ಕೇಳಲ್ಲ. ಅವಳ ನಿರ್ಧಾರದಲ್ಲಿ ಪ್ರೀತಿ, ನೋವು, ಪ್ರತಿಭಟನೆ ಎಲ್ಲವೂ ಸೇರಿರುತ್ತೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ದಕ್ಷ ಸುಮ್ನೇ ಇರಲ್ಲ ಅಲ್ವಾ? ಖಂಡಿತ ಇಲ್ಲ. ಅವನು ಎಲ್ಲರ ಮುಂದೆ ಶಿವನನ್ನ ಮತ್ತಷ್ಟು ನಿಂದಿಸ್ತಾನೆ. ಆ ಮಾತುಗಳನ್ನ ಸತಿಗೆ ಸಹಿಸೋಕಾಗಲ್ಲ. ತನ್ನ ತಂದೆಯೇ ತನ್ನ ಪತಿಯನ್ನ ಹೀಗೆ ಅವಮಾನ ಮಾಡೋದನ್ನ ನೋಡಿ ಅವಳು ಒಂದು ಆಘಾತಕಾರಿ ನಿರ್ಧಾರ ತಗೊಳ್ತಾಳೆ. ಏನ್ ಮಾಡ್ತಾಳೆ? ನನ್ನ ಪತಿಯನ್ನು ನಿಂದಿಸುವ ನಿನಗೆ ಮಗಳಾಗಿರಲು ನಾನಿಷ್ಟಪಡಲ್ಲ. ಈ ದೇಹ ನಿನ್ನಿಂದ ಬಂದಿದ್ದು, ಇದನ್ನ ಇಲ್ಲೇ ತ್ಯಜಿಸ್ತೀನಿ ಅಂತ ಹೇಳಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನೇ ಭಸ್ಮ ಮಾಡ್ಕೊಳ್ತಾಳೆ. ಅಬ್ಬಬ್ಬಾ, ಯಜ್ಞಶಾಲೆಯಲ್ಲಿ ಹಾಹಾಕಾರ ಎದ್ಬಿಡುತ್ತೆ ಅಲ್ವಾ? ಹೌದು. ಇದು ಕೇವಲ ಆತ್ಮಹತ್ಯೆ ಅಲ್ಲ, ಇದೊಂದು ತನ್ನ ಪತಿಯ ಗೌರವಕ್ಕಾಗಿ ಮಾಡಿದ ಅಂತಿಮ ತ್ಯಾಗ, ಒಂದು ಪ್ರತಿಭಟನೆಯ ಪರಮಾವಧಿ. ಈ ಸುದ್ದಿ ಶಿವನಿಗೆ ತಲುಪಿದಾಗ ಶಿವನ ಕೋಪಕ್ಕೆ ಪಾರವೇ ಇರಲ್ಲ. ಅದು ಪ್ರಳಯ ಸ್ವರೂಪ ತಾಳುತ್ತೆ. ವೀರಭದ್ರನ ಸೃಷ್ಟಿಯಾಗೋದಾಗ್ಲೇನಾ? ಹೌದು. ತನ್ನ ಜಟೆಯಿಂದ ವೀರಭದ್ರನೆಂಬ ಭಯಂಕರ ರೂಪಿಯನ್ನ ಸೃಷ್ಟಿಸ್ತಾನೆ. ದಕ್ಷಿಣ ಯಜ್ಞವನ್ನ ಧ್ವಂಸ ಮಾಡುವಂತ ಆಜ್ಞೆ ಮಾಡ್ತಾನೆ. ವೀರಭದ್ರ ಅಂದ್ರೆ ಶಿವನ ಕೋಪದ ಮೂರ್ತರೂಪವೇ ಸರಿ. ಹೌದು. ಅವನು ಯಜ್ಞಶಾಲೆಗೆ ನುಗ್ಗಿ ಎಲ್ಲವನ್ನೂ ಧ್ವಂಸ ಮಾಡಿ ಕೊನೆಗೆ ದಕ್ಷಿಣ ಶಿರಚ್ಛೇದವನ್ನು ಮಾಡ್ತಾನೆ. ಇದು ಅಹಂಕಾರಕ್ಕೆ, ಅಧರ್ಮಕ್ಕೆ ಸಿಕ್ಕ ಶಿಕ್ಷೆ. ಎಂಥ ಘಟನಾವಳಿಗಳು. ಆದ್ರೆ ಸತಿಯ ಕಥೆ ಇಲ್ಲಿಗೆ ಮುಗೀಲಿಲ್ಲ ಅನ್ನೋದೇ ವಿಶೇಷ. ಖಂಡಿತ. ಅವಳ ಪ್ರೇಮ ಅಮರ. ಅವಳು ಮತ್ತೆ ಪಾರ್ವತಿಯಾಗಿ ಜನ್ಮ ತಾಳ್ತಾಳೆ, ಹಿಮವಂತನ ಮಗಳಾಗಿ. ಹೌದು. ಮತ್ತೆ ಘೋರ ತಪಸ್ಸು ಮಾಡಿ ಶಿವನನ್ನೇ ಮದುವೆ ಆಗ್ತಾಳೆ. ಇದು ಪುನರ್ಮಿಲನದ ಕಥೆ. ಪ್ರೀತಿ, ತ್ಯಾಗ, ನಿಷ್ಠೆ ಇವೆಲ್ಲವೂ ಗೆಲ್ಲುತ್ತೆ ಅನ್ನೋದನ್ನ ತೋರಿಸುತ್ತೆ. ಹೌದು. ಶಿವಪಾರ್ವತಿಯರ ಈ ಸಂಗಮ ಸೃಷ್ಟಿಯ ಸಮತೋಲನಕ್ಕೂ ಕಾರಣವಾಗುತ್ತೆ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಸಿಗುವ ಪಾಠ ಏನು? ಇದೊಂದು ಪ್ರೇಮ ಕಥೆ ಮಾತ್ರನಾ ಅಥವಾ ಅದನ್ನೂ ಮೀರಿದ್ದ? ಖಂಡಿತವಾಗಿಯೂ ಇದು ಕೇವಲ ಪ್ರೇಮ ಕಥೆಯಲ್ಲ.
ಇದು ಅಹಂಕಾರ ಹೇಗೆ ಪತನವಾಗುತ್ತೆ, ಕರ್ಮದ ಫಲ ಹೇಗೆ ಕಟ್ಟಿಟ್ಟ ಬುತ್ತಿ, ಭಕ್ತಿಯ ಶಕ್ತಿ ಏನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ದೈವಿ ಪ್ರೇಮದ ಅನಂತತೆಯನ್ನ ಸಾರುವ ಕಥೆ. ಪ್ರೀತಿ ಸಾವನ್ನು ಮೀರಬಲ್ಲದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹೌದು, ಈ ಕಥೆ ನಮ್ಮಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟಾಗತ್ತೆ ಅಲ್ವಾ? ಏನು ಆ ಪ್ರಶ್ನೆ? ಅಚಲವಾದ ದೈವಿಕವಾದ ಪ್ರೇಮ ಅಥವಾ ಭಕ್ತಿ ಇದೆಯಲ್ಲ, ಅದರ ಮುಂದೆ ನಿಲ್ಲಲಾಗದ ಅಡೆತಡೆಗಳು ಅಂತ ಏನಾದರೂ ಇದೆಯಾ? ಎಲ್ಲವನ್ನೂ ಮೀರಿ ನಿಲ್ಲುವ ಆ ಶಕ್ತಿಯ ನಿಜವಾದ ಸ್ವರೂಪವಾದರೂ ಏನು? ಇದರ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು ನಾವು.